ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಹಾಗೂ ವಿಧವಾ ವೇತನ ಪಡೆಯುತ್ತಿದ್ದಂತಹ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್. ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಎಲ್ಲಾ ಪಿಂಚಣಿದಾರರಿಗೆ ರಾಜ್ಯ ಸರ್ಕಾರದಿಂದಲೇ ಸ್ವತಃ ಅಪ್ಡೇಟ್ ಬಂದಿದೆ. ನೋಡಿ, ನೀವು ಸರ್ಕಾರದಿಂದ ನೌಕರಿ ಪಡೆದಂತಹ ಪಿಂಚಣಿದಾರರಿಗೂ ಕೂಡ ಸಹ ಇಲ್ಲಿ ಪಿಂಚಣಿಯ ಹೆಚ್ಚಳವನ್ನ ಮಾಡಿದ್ದಾರೆ ಹಾಗೂ ವಿಧವಾ ವೇತನವನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಮತ್ತು ಅಂಗವಿಕಲರ ಪಿಂಚಣಿಯನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ ಹಾಗೂ ಹಿರಿಯ ನಾಗರಿಕರ ಪಿಂಚಣಿ ಅಂದ್ರೆ ಓಲ್ಡ್ ಏಜ್ ಪೆನ್ಷನ್ ಇದನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಎಷ್ಟೆಷ್ಟು ಹೆಚ್ಚಿಗೆ ಆಗಿದೆ ಮತ್ತು ಬಂದಿರುವಂತಹ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ. ಎಲ್ಲಾ ಪಿಂಚಣಿದಾರರು ಕೂಡ ಈ ಒಂದು ವಿಡಿಯೋನ ತಪ್ಪದೆ ನೋಡಲೇಬೇಕಾದಂತಹ ವಿಷಯ ಇದಾಗಿರುತ್ತೆ. ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರು ಪಿಂಚಣಿ ಪಡೆಯುತ್ತಿದ್ದಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ಈ ಒಂದು ವಿಡಿಯೋ ತುಂಬಾನೇ ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಯಾರಿಗೆ? ಹಿರಿಯ ನಾಗರಿಕರಿಗೆ ಹಾಗೂ ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಹಾಗೂ ಅಂಗವಿಕಲರಿಗೆ ಹಾಗೂ ನೀವೇನಾದ್ರೂ ಸರ್ಕಾರಿ ನೌಕರಿಯಿಂದ ನಿವೃತ್ತರಾಗಿದ್ದವರು ಆಗಿದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಯಾರ್ಯಾರಿಗೆ ಎಷ್ಟೆಷ್ಟು ಹೆಚ್ಚಳ ಆಗಿದೆ ಮತ್ತು ಇದು ಯಾವಾಗಿನಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಹಾಗೂ ಈ ತಿಂಗಳ ಪಿಂಚಣಿ ಯಾವ ದಿನಾಂಕದಂದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಎಲ್ಲಾ ಮಾಹಿತಿಯನ್ನ ಇದು ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ. ವೀಕ್ಷಕರೇ, ಈ ಒಂದು ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ರಾ ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು ಕೂಡ ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಹಾಗೂ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಯಾರ್ಯಾರೆಲ್ಲ ಹಿರಿಯ ನಾಗರಿಕರು ಇದ್ರೆ ನಿಮ್ಗೆ ರಾಷ್ಟ್ರೀಯ ಸಾಮಾಜಿಕ ಸಹಾಯ ಯೋಜನೆ ಅಂದ್ರೆ NSAP ಅಂದ್ರೆ ಹಿರಿಯ ನಾಗರಿಕರು ಅಥವಾ ಇಲ್ಲಿ ವಿಧವೆಯರು ಹಾಗೂ ಅಂಗವಿಕಲರ ಬಗ್ಗೆ ಮಾಹಿತಿಯನ್ನ ಕೊಡ್ತಾನೆ. ಅದೇ ರೀತಿ ಇಲ್ಲಿ EPS ಕೂಡ ಮಾಹಿತಿಯನ್ನ ಕೊಡ್ತಾನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ IGNOAPS ಅಂತ ಇದನ್ನ ಹೇಳ್ತಾರೆ, ಅಥವಾ ಇದು NSAP ಅಡಿಯಲ್ಲಿ 60 ವರ್ಷ ದಾಟಿದವರಿಗೆ ಇಲ್ಲಿ ಎಲ್ಲಾ ಪಿಂಚಣಿದಾರರಿಗೆ ಪ್ರತಿ ತಿಂಗಳನ್ನು ಕೂಡ ಪಿಂಚಣಿಯನ್ನ ಕೊಡಲಾಗುತ್ತಿತ್ತು. ಅದರ ಜೊತೆಗೆ 80 ವರ್ಷ ದಾಟಿದವರಿಗೆ ಇಲ್ಲಿ ಪಿಂಚಣಿಯನ್ನು ಕೂಡ ಹೆಚ್ಚಿಗೆ ಮಾಡಲಾಗಿತ್ತು. ಆದ್ರೆ ಇವಾಗ 60 ವರ್ಷ ದಾಟಿದಂತಹ ಎಲ್ಲಾ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಬಂದಿದೆ. ಅದೇನಂತ ತಿಳಿಸಿಕೊಡ್ತಾನೆ. ನಿಮ್ಗಷ್ಟೇ ಅಲ್ಲದೆ ಇಲ್ಲಿ ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೂ ಕೂಡ ಈ ಒಂದು ಅಪ್ಡೇಟು ಸಿಹಿ ಸುದ್ದಿಯನ್ನು ನೀಡುತ್ತೆ. ಹೌದು, ಇಂದಿರಾ ಗಾಂಧಿ ನ್ಯಾಷನಲ್ ವಿಧವಾ ಪೆನ್ಷನ್ ಸ್ಕೀಮ್ IGNWPS ವಿಧವೆಯರಿಗೆ ಇಲ್ಲಿ ಒಡಿಶಾ ರಾಜ್ಯದ ವಿಧವೆಯರಿಗೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಇಲ್ಲಿ ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಸೇರಿ ಕೆಲವೊಂದಿಷ್ಟು ರಾಜ್ಯದ ಮಹಿಳೆಯರಿಗೆ ಈ ಒಂದು ಮಾಹಿತಿ ಅಪ್ಲೈ ಆಗುತ್ತೆ. ಬನ್ನಿ ಅದೇನಂತ ನೋಡ್ತಾ ಹೋಗೋಣ. ನೋಡಿ, ಇವೆರಡು ಯೋಜನೆಗಳು 60 ವರ್ಷ ದಾಟಿದವರಿಗೆ ಹಾಗೂ ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಈ NSAP ಯೋಜನೆಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಹೌದು ವೀಕ್ಷಕರೇ, ಇಲ್ಲಿ ಏನಂತಂದ್ರೆ 2025ರಲ್ಲಿ ಈ ಒಂದು ರಾಜ್ಯದಲ್ಲಿ ಹಿರಿಯ ನಾಗರಿಕರಿಗೆ, ವಿಧವೆಯರಿಗೆ ಮತ್ತು ಅಂಗವಿಕಲರಿಗೆ ಸಾಮಾಜಿಕ ಭದ್ರತಾ ಪಿಂಚಣಿಯನ್ನ ಇಲ್ಲಿ ಕೇವಲ 400 ರೂಪಾಯಿ ಇತ್ತು ಈ ಒಂದು ರಾಜ್ಯದಲ್ಲಿ. ಇವಾಗ 1200 ರೂಪಾಯಿಗೆ ಹೆಚ್ಚಿಗೆ ಮಾಡಲಾಗಿದೆ. ಎಲ್ಲ 60 ವರ್ಷ ದಾಟಿದವರಿಗೆ ಇದು ಹೆಚ್ಚುವರಿ ಪ್ರಮುಖ ಬದಲಾವಣೆ. ಸುಮಾರು 1.09 ಕೋಟಿ ಲಾಭಗಳಾಗಿದೆ ಮತ್ತು ಇದು ಬಿಹಾರ ರಾಜ್ಯದಲ್ಲಿ ಆಗಿದೆ. ಮಹಾರಾಷ್ಟ್ರ ರಾಜ್ಯದಲ್ಲಿ 2500 ರೂಪಾಯಿ ಹೆಚ್ಚಿಗೆ ಆಗಿದೆ ಮತ್ತು ದೆಹಲಿಯಲ್ಲಿ 3000 ರೂಪಾಯಿ ಪಿಂಚಣಿ ಹೆಚ್ಚಳ ಆಗಿದೆ. ಮತ್ತು ಇಲ್ಲಿ ನೋಡಿ, ಅನೇಕ ರಾಜ್ಯಗಳಲ್ಲಿ 4000 ರೂಪಾಯಿ ಪಿಂಚಣಿ ಹೆಚ್ಚಿಗೆ ಆಗಿದೆ ಮತ್ತು ಗೋವಾ ಈ ಒಂದು ಸ್ಟೇಟ್ ಅಲ್ಲಿ 2500 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಅದೇ ರೀತಿ ಇಲ್ಲಿ ಅನೇಕ ರಾಜ್ಯಗಳಲ್ಲಿ 4000 ತನಕ ಈ ಒಂದು ಪಿಂಚಣಿಯನ್ನ ಹೆಚ್ಚಳ ಮಾಡಲಾಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ಪಿಂಚಣಿ ಹೆಚ್ಚಳ ಆಗುತ್ತಾ ಇಲ್ವಾ ಅಂತ ನೀವೆಲ್ಲರೂ ಕೂಡ ಕೇಳ್ತಾ ಇದ್ರಿ. ನೋಡಿ, ಪಿಂಚಣಿ ಹೆಚ್ಚಳದ ಬಗ್ಗೆ ಸ್ವತಃ ಸಿದ್ದರಾಮಯ್ಯನವರ ಕಡೆಯಿಂದ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಕೂಡ ಬಂದಿದೆ. ಇದ್ರ ಬಗ್ಗೆ ಮಾತನಾಡ್ತಾನೆ. ನೋಡಿ, 2025ರ ಒಳಗಾಗಿ ಇಲ್ಲಿ ಎಲ್ಲರಿಗೂ ಕೂಡ ನಾವು ಪಿಂಚಣಿಯನ್ನ ಹೆಚ್ಚಿಗೆ ಮಾಡ್ತೇವೆ ಅಂತ ರಾಜ್ಯ ಸರ್ಕಾರದ ನಮ್ಮ ಕರ್ನಾಟಕದ CM ಸಿದ್ದರಾಮಯ್ಯನವರು ಸ್ವತಃ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ಪಿಂಚಣಿ ಎಷ್ಟು ಹೆಚ್ಚಳ ಆಗುತ್ತೆ ಅಂತ ಹೇಳ್ತಾನೆ. ನೋಡಿ, ನಿಮಗೇನಾದ್ರೂ ಇಲ್ಲಿ ಹಿರಿಯ ನಾಗರಿಕರಿಗೆ ಇಲ್ಲಿ ಸುಮಾರು 1000ರಿಂದ 1500 ರೂಪಾಯಿ ಹಣ ನಿಮ್ಗೆ ಹೆಚ್ಚಳವಾಗುತ್ತೆ. ಯಾಕಂತಂದ್ರೆ ಹಂತವಾಗಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಅದೇ ರೀತಿನೇ ಇಲ್ಲಿ ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ 1000 ರೂಪಾಯಿ ಒಳಗೆ ಹೆಚ್ಚಿಗೆ ಆಗುತ್ತೆ ಅಷ್ಟೇ. ಮತ್ತು ನೋಡಿ, ಇಲ್ಲಿ ಅಂಗವಿಕಲರ ಪಿಂಚಣಿಯನ್ನ ಪಡಿತಾ ಇದ್ದಂತವರಿಗೆ ಬರೋಬ್ಬರಿ 3000 ರೂಪಾಯಿ ತನಕ ನಿಮ್ಮ ಪಿಂಚಣಿ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಪಿಂಚಣಿಯನ್ನ ಹೆಚ್ಚಿಗೆ ಅಂತಂದ್ರೆ ಇದೆ 2025ರ ಒಳಗಾಗಿ, ಅಂದ್ರೆ ಕೇವಲ ಇನ್ನೇನು ಕೆಲವು ದಿನಗಳು ಉಳಿದು. ಹಾಗಾಗಿ ಈ ಒಂದು ವಿಡಿಯೋನ ತುಂಬಾ ರಿಸರ್ಚ್ ಮಾಡಿಬಿಟ್ಟು ಮಾಡ್ತಾ ಇರೋದು ವೀಕ್ಷಕರೇ. ವಿಡಿಯೋದಲ್ಲಿ ಇನ್ನೂ ಪ್ರಮುಖ ಅಂಶಗಳನ್ನ ಲೈವ್ ಒಂದಿಗೆ ತಿಳಿಸ್ತಾನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಇಲ್ಲಿ ಎಲ್ಲಾ ಪಿಂಚಣಿದಾರರು ಕೇಳ್ತಾ ಇದ್ರಿ, ನಮ್ಗೆ ಹಾಗಾದ್ರೆ ಇನ್ನೂ ಕೂಡ ನಾವು ಕಾಯಲೇಬೇಕಂತ. ನೋಡಿ ವೀಕ್ಷಕರೇ, ಇನ್ನೇನು ಇಷ್ಟೊಂದು ದಿನ ಕಾಯ್ದಿದ್ದೀರಾ, ಇನ್ನೇನು ಕೆಲವು ದಿನಗಳವರೆಗೆ ನೀವು ಪಿಂಚಣಿಯನ್ನ ಪಡಿತೀರಾ, ಹೆಚ್ಚಳವಾಗಿರುವಂತಹ ಪಿಂಚಣಿಯನ್ನ ಪಡಿತೀರಾ. ನೋಡಿ, ಇಲ್ಲಿ 7500 ರೂಪಾಯಿ ತನಕ ಪಿಂಚಣಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ಯಾರಿಗೆ? EPS 95 ಪಿಂಚಣಿಯ ಹಣವನ್ನ ಪಡಿತಾ ಇದ್ದಂತವರಿಗೆ. ನೀವು ಕೂಡ ಇದಕ್ಕೆ ಅರ್ಹತೆಯನ್ನ ಹೊಂದಿರ್ತೀರಾ. ಇದನ್ನ ಹೇಗೆ ಪಡೆಯೋದು ಅನ್ನೋದು ನಾನು ನಿಮ್ಗೆ ತಿಳಿಸಿಕೊಡ್ತೇನೆ. ಅದ್ರ ಜೊತೆಗೆ ನೋಡಿ ವೀಕ್ಷಕರೇ,
ನೀವು ಪ್ರತಿಯೊಬ್ಬರು ಕೂಡ ಕೆಳಗಡೆ ಬರೆಯಿರಿ, ನಿಮಗೆ ಯಾವ ಒಂದು ಪಿಂಚಣಿ ಬರ್ತಾ ಇದೆ, ಎಷ್ಟು ಪಿಂಚಣಿ ಬರ್ತಾ ಇದೆ, ನಿಮಗೆ ಎಷ್ಟು ಹೆಚ್ಚಳ ಆಗ್ಬೇಕು ಅನ್ನೋದನ್ನ ಬರೆಯಿರಿ. ನೋಡಿ, ಅದೇ ರೀತಿನೇ ಇಲ್ಲಿ ಪಿಂಚಣಿದಾರರಿಗೆಲ್ಲರಿಗೂ ಕೂಡ ಇಲ್ಲಿ ಸಿದ್ದರಾಮಯ್ಯನವರು ತಿಳಿಸಿದ್ರು ಪಿಂಚಣಿಯ ಹಣವನ್ನ ಹೆಚ್ಚಳ ಮಾಡ್ತವೆ ಅಂತ. ಹಾಗಾಗಿ ನೋಡಿ, ಇನ್ನೇನು ಕೆಲವು ದಿನಗಳವರೆಗೆ ನೀವು ಕಾಯಲೇಬೇಕಾಗುತ್ತೆ ನಿಮ್ಮ ಒಂದು ಪಿಂಚಣಿ ಹೆಚ್ಚಳವನ್ನು ನೀವು ಪಡಿಬೇಕು ಅಂದ್ರೆ. ನೋಡಿ, ಇವಾಗ ಬನ್ನಿ, ಈ ತಿಂಗಳ ಪಿಂಚಣಿ ಯಾವ ದಿನಾಂಕದಂದು ಬರುತ್ತೆ ಅಂತ ತಿಳಿಸಿಕೊಡ್ತಾನೆ. ಹಾಗೆ ನೋಡಿ, ಇಲ್ಲಿ EPFO ಅಥವಾ EPS 95 ಯೋಜನೆಯಡಿಯಲ್ಲಿ ಈ ಪಿಂಚಣಿಯನ್ನ ಪಡೆಯುವವರಿಗೆಲ್ಲರಿಗೂ ಕೂಡ ಒಂದು ಅಪ್ಡೇಟ್ ಬಂದಿದೆ. ಅದೇನಂತ ತಿಳಿಸ್ತಾ ಹೋಗ್ತಾನೆ ಬನ್ನಿ. ಇಲ್ಲಿ ನಿಮ್ಮ ಒಂದು ಪಿಂಚಣಿಯನ್ನ ಹೆಚ್ಚಿಗೆ ಮಾಡಲಾಗುತ್ತೆ. ನೋಡಿ, ಯಾರ್ಯಾರಿಗೆ ಎಷ್ಟೆಷ್ಟು ಪಿಂಚಣಿ ಹೆಚ್ಚಿಗೆ ಮಾಡಲಾಗುತ್ತೆ EPS 95 ಪಿಂಚಣಿ ಅಂತ ತಿಳಿಸಿಕೊಡ್ತಾನೆ. ನೋಡಿ, ಕೊಡುಗೆ ಅಂತ ನಿಮಗೆ ಈ ರೀತಿಯಾಗಿ ಇವರು ಕೊಟ್ಟಿದ್ದಾರೆ. ಏನಂತಂದ್ರೆ ಇಲ್ಲಿ ಕನಿಷ್ಠ ಪಿಂಚಣಿಯನ್ನ 7,500ರವರೆಗೆ ಹೆಚ್ಚಿಗೆ ಮಾಡಲೇಬೇಕು ಅನ್ನುವಂತಹ ಒಂದು ಈ ಪ್ರಕ್ರಿಯೆ ಸದ್ದು ಮಾಡುತ್ತಿದ್ದು, ಇಲ್ಲಿ ನೋಡಿ ಯಾರ್ಯಾರಿಗೆ ಎಷ್ಟು ಪಿಂಚಣಿ ಹೆಚ್ಚಳವಾಗುತ್ತೆ ಅಂತಂದ್ರೆ ಇಲ್ಲಿ 1,800 ಪ್ಲಸ್ ಸೇವಾ ಕಾಲ 20 ವರ್ಷ ನೀವೇನಾದ್ರೂ ಸೇವೆ ಸಲ್ಲಿಸಿದ್ರೆ ನಿಮಗೆ 7,500 ರೂಪಾಯಿ ಹಣ ಬರುತ್ತೆ. ಮತ್ತು ಇಲ್ಲಿ ಕೊಡುಗೆ ಏನಂತಂದ್ರೆ ನೀವು 3,600 ಪ್ರಸ್ತುತ ಪಿಂಚಣಿಯನ್ನ ಪಡೆಯುತ್ತಿದ್ದು 25 ವರ್ಷ ಸೇವೆಯನ್ನ ನೀವು ಸಲ್ಲಿಸಿದ್ದಿ ಅಂದ್ರೆ ಇಲ್ಲಿ 10 ವರ್ಷದ ಏನಂತಂದ್ರೆ ಹಂತವಾಗಿ ನಿಮಗೆ ಪಿಂಚಣಿ ಹೆಚ್ಚಿಗೆ ಆಗ್ತಾ ಬಂತು. ಇವಾಗ ಏನಂದ್ರೆ 10,500 ರೂಪಾಯಿ ಹಣ ನಿಮ್ಮ ಒಂದು ಪಿಂಚಣಿ ಹೆಚ್ಚಳವಾಗುತ್ತೆ. ಮತ್ತು ಕೊಡುಗೆ 3 ಏನಂದ್ರೆ ಇಲ್ಲಿ 4,500 ಹಾಗೂ 30 ವರ್ಷ ಸೇವೆ ನೀವು ಸಲ್ಲಿಸಿದ್ದೀರಿ ಅಂದ್ರೆ ಇಲ್ಲಿ 12,500 ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇಲ್ಲಿ ಪ್ರತಿ ವರ್ಷನೂ ಕೂಡ ಜಮೆ ಆಗುತ್ತೆ. ಹಾಗೂ ಪ್ರತಿ ತಿಂಗಳು ಕೂಡ ಜಮೆ ಆಗುತ್ತೆ. ಪ್ರತಿ ವರ್ಷ ಅಷ್ಟೇ ಅಲ್ಲ, ಪ್ರತಿ ತಿಂಗಳು ಕೂಡ ನಿಮಗೆ ಈ EPS 95 ಪಿಂಚಣಿ ಹಣ ಜಮೆ ಆಗುತ್ತೆ. ನೋಡಿ, 35 ವರ್ಷ ಮೇಲ್ಪಟ್ಟವರಿಗೆ ಅಂದ್ರೆ 35 ವರ್ಷ ಆದ ಅಲ್ಲಿವರೆಗೂ ಕೂಡ ನೀವು ಸೇವೆ ಸಲ್ಲಿಸಿದ್ರಿ ಅಂತಂದ್ರೆ ಇಲ್ಲಿ 15,000 ರೂಪಾಯಿ ಅಥವಾ ಅದಕ್ಕೂ ಹೆಚ್ಚು ಪಿಂಚಣಿ ಹಣವನ್ನ ನೀವು ಪಡ್ಕೊಳ್ತೀರಾ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಈ EPS 95 ಪಿಂಚಣಿಯ ಬಗ್ಗೆ ಸ್ವಲ್ಪ ಅಪ್ಡೇಟ್ ಅನ್ನ ಕೊಟ್ಬಿಡ್ತಾನೆ ಬನ್ನಿ. ನೋಡಿ, ಸರ್ಕಾರ ಅಥವಾ EPFO ಇಲ್ಲಿ ಎಲ್ಲಾ ಹೋರಾಟವನ್ನು ಕೂಡ ಮಾಡಲಾಗುತ್ತಿದೆ ಪಿಂಚಣಿ ಹೆಚ್ಚಳ ಆಗಬೇಕು ಅಂತ EPS 95 ಪಿಂಚಣಿ. ಹಾಗಾಗಿ ಇದು ಕೂಡ 2025ರ ಒಳಗೆ ಅಥವಾ 2026 ಜನವರಿಯಂದು ನಿಮ್ಮ EPS 95 ಪಿಂಚಣಿ ಹೆಚ್ಚಳ ಆಗುವಂತಹ ನಿರೀಕ್ಷೆ ಇದೆ. ಹಾಗಾಗಿ ವೀಕ್ಷಕರೇ, ಇಲ್ಲಿ EPS ಕೇಂದ್ರ ಸರ್ಕಾರ 7,500 ಕನಿಷ್ಠ ಪಿಂಚಣಿಯನ್ನ ಪರಿಗಣಿಸುವ ದಿಟ್ಟ ನಿರ್ಧಾರ ಹಿರಿಯ ಸುದ್ದಿ ನಮ್ಮ ಮುಂದೆ ಬಂದಿದೆ. ಏನಂತಂದ್ರೆ EPS 95 ಪಿಂಚಣಿ ಏನಿದೆ ಅಲ್ಲ, ಇದು ನೀವು ಈ ಹೆಚ್ಚಳವನ್ನ ಪಡೆದುಕೊಳ್ಳುವವರೆಗೂ ಇವಾಗ ಏನು ನಿಮಗೆ ಎಷ್ಟು ಪಿಂಚಣಿ ಹಣ ಬರ್ತಿದೆ ಅಲ್ಲ ಅಲ್ಲಿವರೆಗೂ ನೀವು ಸುಧಾರಣೆ ಮಾಡ್ಕೊಳ್ಳಿ, ಅಷ್ಟೇ ಪಿಂಚಣಿಯನ್ನ ಪಡ್ಕೊಳ್ಳಿ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಈ ಪಿಂಚಣಿ ಹಣ ಏನಿದೆ ಅಲ್ಲ, ಇದು ತಡವಾದ್ರೂ ಪರವಾಗಿಲ್ಲ, ನಿಮ್ಮ ಒಂದು ಹೆಚ್ಚಳ ಆಗೋದು ಕನ್ಫರ್ಮ್ ಆಗಿದೆ. ಇದು ಯಾವುದೇ ಒಂದು ಸ್ಟೇಟ್ ಅಲ್ಲಿ ಹೆಚ್ಚಳ ಆಗಿಲ್ಲ. EPS ನಾನು ಮಾತಾಡ್ತಾ ಇರೋದು ಉಳಿದಿರುವಂತಹ ಪಿಂಚಣಿ ಎಲ್ಲವೂ ಕೂಡ ಹೆಚ್ಚಳ ಆಗಿದೆ, ಆದ್ರೆ EPS 95 ಪಿಂಚಣಿ ಮಾತ್ರ ಹೆಚ್ಚಳ ಆಗಿಲ್ಲ ಬೇರೆ ಸ್ಟೇಟ್ ಅಲ್ಲಿ. ಹಾಗಾಗಿ ಇದು ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಹೆಚ್ಚಿಗೆ ಮಾಡಿದ್ರೆ ಖಂಡಿತ ಇಡೀ ಭಾರತದಲ್ಲಿನೇ ಇದನ್ನ ಹೆಚ್ಚಿಗೆ ಮಾಡಲೇಬೇಕು. ಹಾಗಾಗಿ ಇದು ರಾಜ್ಯ ಸರ್ಕಾರದ ಅಂಡರ್ ನಲ್ಲಿ ಬರದೇ ಇರುವ ಕಾರಣ ಈ EPS 95 ಪಿಂಚಣಿ ಎಲ್ಲರಿಗೂ ಕೂಡ ಹೆಚ್ಚಳ ಆಗುತ್ತೆ. ವೀಕ್ಷಕರೇ, ನೋಡಿ, ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೀವು ನೋಡಿದಿರಾ ಮತ್ತು ಈ ಒಂದು ವಿಡಿಯೋ ನಿಮಗೆ ಪೂರ್ತಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ನೋಡಿ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಮತ್ತು ನಿಮ್ಮ ಪಿಂಚಣಿಯ ಫ್ರೆಂಡ್ಸ್ ಯಾರಾದ್ರೂ ಇದ್ದಾರೆ ಅಂತಂದ್ರೆ ದಯವಿಟ್ಟು ಅವರಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರ ವಾಟ್ಸ್ಆಪ್ ಗ್ರೂಪ್ಗಳಿರ್ತವೆ, ಫೇಸ್ಬುಕ್ ಗ್ರೂಪ್ಗಳಿರ್ತವೆ, ಅಲ್ಲೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ.